ರಾಜ್ಯಾದ್ಯಂತ ಎರಡನೇ ದಿನವೂ ಭ್ರಷ್ಟ ಅಧಿಕಾರಿಗಳ ಬೇಟೆ ಮುಂದುವರೆದಿದೆ. ಅಕ್ರಮ ಆಸ್ತಿ ಮಾಡಿದ ಅಧಿಕಾರಿಗಳನ್ನ ಕೆಡ್ಡಾಕ್ಕೆ ಕೆಡುತ್ತಿದ್ದಾರೆ ಎಸಿಬಿ ಅಧಿಕಾರಿಗಳು. ರಾಜ್ಯಾದ್ಯಂತ ಎರಡನೇ ದಿನವೂ ಕೂಡ ಭ್ರಷ್ಟ ಅಧಿಕಾರಿಗಳ ಬೇಟೆಯನ್ನ ಎಸಿಬಿ ಮುಂದುವರೆಸಿದೆ. ಅಕ್ರಮ ಆಸ್ತಿ ಮಾಡಿದ ಅಧಿಕಾರಿಗಳನ್ನ ಎಸಿಬಿ ಅಧಿಕಾರಿಗಳು ಕೆಡ್ಡಾಕ್ಕೆ ಕೆಡುತ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ದಾಳಿ ನಡೆಸಿದ ನಂತರ ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ದಾಳಿ ನಡೆದಿದೆ. ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿಯನ್ನ ಕಂಡು ಎಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಊಹೆ ಮಾಡಿದ್ದಕ್ಕಿಂತಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಪತ್ತೆಯಾಗಿದೆ. ಕೋಟಿ ಕೋಟಿ ದುಡ್ಡು, ಕೆಜಿಗಟ್ಟಲೆ ಚಿನ್ನ, ಲೆಕ್ಕವಿಲ್ಲದಷ್ಟು ದಾಖಲೆ ಪತ್ರಗಳನ್ನ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬೆಳಿಗ್ಗೆಯಿಂದಲೇ ಹಣ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ರಾಜ್ಯಾದ್ಯಂತ ಎರಡನೇ ದಿನವೂ ಭ್ರಷ್ಟ ಅಧಿಕಾರಿಗಳ ಬೇಟೆ ಮುಂದುವರೆದಿದೆ. ನಿನ್ನೆ ಬೆಂಗಳೂರು, ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಅಕ್ರಮ ಆಸ್ತಿ ಮಾಡಿದ ಅಧಿಕಾರಿಗಳನ್ನ ಗುರಿಯಾಗಿಟ್ಟುಕೊಂಡು ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿಯನ್ನ ಕಂಡು ಸ್ವತಃ ಎಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ದುಡ್ಡು, ಕೆಜಿಗಟ್ಟಲೆ ಚಿನ್ನ, ಲೆಕ್ಕವಿಲ್ಲದಷ್ಟು ದಾಖಲೆ ಪತ್ರಗಳನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ಇವರೆಲ್ಲರೂ ಕೂಡ ಸರ್ಕಾರಿ ಬಕಾಸುರರು. ಹೇಳೋದಕ್ಕೆ ಸರ್ಕಾರಿ ಕೆಲಸ, ಮಾಡಿರೋದು ಕೋಟಿ ಕೋಟಿ ಹಣ. ಇದನ್ನ ನೋಡಿದಂತಹ ಎಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ದಾಖಲೆ ಪತ್ರಗಳಾಗಿರ್ಬೋದು, ಚಿನ್ನ, ಬೆಳ್ಳಿ, ಹಾಗೇನೆ ಅವರ ಮನೆಯಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣ ಪರಿಶೀಲನೆ ನಡೆಸಿ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ನಿನ್ನೆ ಬೆಂಗಳೂರಿನ ನಂತರ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಲೆಕ್ಕವಿಲ್ಲದಷ್ಟು ದಾಖಲೆ, ಕೋಟಿ ಕೋಟಿ ದುಡ್ಡು, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿಯನ್ನ ವಶಕ್ಕೆ ಪಡೆದಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ಹಣ ಮತ್ತು ದಾಖಲೆ ಪತ್ರಗಳನ್ನ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರದಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಾಕಷ್ಟು ದಾಖಲೆ ಪತ್ರ, ಚಿನ್ನ, ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಅಧಿಕಾರಿಗಳ ಮೇಲೆ ದಾಳಿ ಆಯಿತು. ಡಿಸ್ಪ್ರಪೋರ್ಷನಟ್ ಅಸೆಟ್ಸ್ ದಾಳಿ ಆಯಿತು. ಅದರಲ್ಲಿ ಟಿ.ಆರ್. ಸ್ವಾಮಿ, ಮುಖ್ಯ ಅಭಿವೃದ್ಧಿ ಅಧಿಕಾರಿ, ಕೆಎಡಿಬಿ, ಇವರು ಮನೆಯಿಂದ, ಆಮೇಲೆ ಎಲ್ಲೆಲ್ಲಿ ಇವರು ಪರವಾಗಿ ಯಾರಿದ್ದಾರೋ ಅವ್ರ ಕಡೆ ರೈಡ್ ಮಾಡಿದಾಗ 4,52 lakhs ಕ್ಯಾಶ್, 8 ಮನೆ, ಅವರ ಸಂಬಂಧಿಕರ ಹೆಸರಿನಲ್ಲಿ ಮಾಡಿದ್ದ ಮನೆ, 11 ನಿವೇಶನಗಳು, 14 ಎಕರೆ ಕೃಷಿ ಜಮೀನು, 1.6 kg ಗೋಲ್ಡ್, 7.5 kg ಚಿನ್ನ, ಇದೆಲ್ಲ ಆಯಿತು. ಅದು ಬಿಟ್ಟು ಇನ್ನೂ ಸಾಕಷ್ಟು ಡಾಕ್ಯುಮೆಂಟ್ಸು, ಸಾಕಷ್ಟು ಪೇಪರ್ಸ್ ಕೂಡ ಸಿಕ್ತು. ಅದನ್ನು ಫರ್ದರ್ ಅನಲೈಸ್ ಮಾಡಬೇಕಾಗ್ತದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಗೊತ್ತಾಯಿತು. ಇನ್ನೊಬ್ಬರು NG ಗೌಡಯ್ಯ, ಇಂಜಿನಿಯರಿಂಗ್ ಆಫೀಸರ್ 5, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇವರು ಮನೆ, ಇವರು ಕಡೆಯವರು, ಅವ್ರ ಮೇಲೆಲ್ಲ ರೈಡ್ ಆಗಿದ್ದಾಗ 77 lakhs ಕ್ಯಾಶ್, 18 kg 200 grams ಬಂಗಾರ, 10 kg ಬೆಳ್ಳಿ, ವಿವಿಧ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ 15 lakhs, ಇದೆಲ್ಲ 14 ಅಪಾರ್ಟ್ಮೆಂಟ್ಗಳು, ಇದೆಲ್ಲ ಡಾಕ್ಯುಮೆಂಟ್ಸು, ಇದೆಲ್ಲ ಕಂಡು ಬಂದಿದೆ. ಇದು ಬಿಟ್ಟು ಅವರ ಹತ್ರ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ ಇದೆಲ್ಲ ಸಿಕ್ಕಿದೆ. ಅದನ್ನು ಫರ್ದರ್ ನಾವು ಅನಲೈಸ್ ಮಾಡಬೇಕಾಗ್ತದೆ. ಈ ಕೇಸಲ್ಲಿ ತನಿಖೆಯಲ್ಲಿ ಎಷ್ಟೆಷ್ಟು ಅಸೆಟ್ಸ್ ಬಂದಿದೆಯೋ ಅದ್ರ ಬಗ್ಗೆ ಈ ಸರ್ಕಾರಿ ಕರ್ಮಚಾರಿಗಳು ಯಾರ ಕಡೆಯಿಂದ ಬಂದು ಅವ್ರ ಎಕ್ಸ್ಪ್ಲನೇಷನ್ ಕೊಡಬೇಕು. They will be given due opportunity to explain. ಎಲ್ಲಿಂದ ಬಂತು, ಹೆಂಗೆ ಬಂತು, ಏನು ಯಾರ್ದು ಏನು ಅಂತ.
ಆ್ಯಂಡ್ ದೆನ್ ಆ್ಯಸ್ ಪರ್ ಲಾ ನಾವು ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಸೂಕ್ತ ಇನ್ವೆಸ್ಟಿಗೇಷನ್ ಮಾಡಿ ವಿತಿನ್ 3 to 4 months ವಿ ವಿಲ್ ಫೈಲ್ ದ ಚಾರ್ಜ್ ಶೀಟ್. ಇಲ್ಲ ಇದರಲ್ಲಿ ಆಫ್ಟರ್ ದಿ ಅಮೆಂಡ್ಮೆಂಟ್ ಬಂದ ನಂತರ ಸಾಕಷ್ಟು, ಅದಕ್ಕೆ ಮುಂಚೆ ಕೂಡ ಸಾಕಷ್ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ ಇದೆ. ಈ ನಮ್ಮ ಈ ಅಸೆಟ್ಸ್ ಕೇಸಲ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋ ಚಾನ್ಸ್ ನಾವು ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಇವತ್ತು ನಾವು ಏನಾದ್ರು ಮಾಡಿಬಿಟ್ರೆ ಇಟ್ ವಿಲ್ ಹಿಟ್ ಅವರ್ ಟ್ರಯಲ್ ಸ್ಟೇಜಲ್ಲಿ ಪೀಪಲ್ ಕ್ಯಾನ್ ಟೇಕ್ ದಿ ಆರ್ಗ್ಯುಮೆಂಟ್ ದಟ್ ನಮಗೆ ಕೊಟ್ಟೇ ಇಲ್ಲ ಅಂತ ಒಂದು ತಗೊಂಡು ಸಾಕಷ್ಟು ಕೇಸುಗಳಲ್ಲಿ ಅವರು ಮಾಡಿದ್ದು ಇದೆ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸು ಇದೆ. ಸೊ ಇದು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದಕ್ಕೂ ನಾವು ತಗೊಳ್ತೀವಿ. ನಮ್ಮ ಸರ್ವೇಲೆನ್ಸು ಈ ಕೇಸಲ್ಲಿ ವಿ ಹ್ಯಾವ್ ಗಾನ್ ಟು ದಿ ಮೈನ್ಯೂಟೆಸ್ಟ್ ಡೀಟೇಲ್ಸ್. ಯಾರು ಎಲ್ಲಿ ಹೇಗೆ, ಯಾರು ಎಲ್ಲಿ ಹೋದ್ರು, ಎಲ್ಲಿ ಬಂದರು, ಏನಾಗಿತ್ತು ಅದೆಲ್ಲ ನಮಗೆ ಗೊತ್ತಿದೆ. ವಿ ಹ್ಯಾವ್ ಯೂಸ್ಡ್ ಅಡ್ವಾನ್ಸ್ ಟೆಕ್ನಾಲಜಿ ಇನ್ ದಿಸ್ ಕೇಸ್. ಇದ್ರ ಮೇಲೆ ನಾನು ಮಾತಾಡಲ್ಲ ಇದ್ರ ಬಗ್ಗೆ. ಸೊ ಫರ್ದರ್ ಕೇಸಸ್ಸಲ್ಲಿ ಕೂಡ ನಾವು ಇದೇ ಕೇಸಲ್ಲಿ ಇನ್ನೂ ಸಾಕಷ್ಟು ಕೆಲಸ ಇದೆ. ಈ ಕೇಸಲ್ಲಿ ತನಿಖೆಯಲ್ಲಿ ಇದು ನಮ್ಮ ಆಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರ ನಿಗ್ರಹ ದಳ ಕಡೆಯಿಂದ ಒಂದು ಒಳ್ಳೆ ಪ್ಲ್ಯಾನ್ಡ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್ ರೈಡ್. ಅದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಂತಹ ನಮ್ಮ SP ಸಿಟಿ ಸಂಜೀವ್ ಪಾಟೀಲ್, SP ಹೆಡ್ ಕ್ವಾರ್ಟರ್ಸ್ ಸೇಪಟ್ ಅವರು, SP ಸೆಂಟ್ರಲ್ ರೇಂಜ್ ಬಡಗೇರಿ ಅವರು, ಎಲ್ಲ DSP ಶಿವಶಂಕರ್ ರೆಡ್ಡಿ, ಲಕ್ಷ್ಮೀನಾರಾಯಣ, ಬಾಲರಾಜು, ವಜೀರ್ ಅಲಿ ಖಾನ್ ಬಂದಿಲ್ವಾ, ಇನ್ನು ನಮ್ಮ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ, ಎಲ್ಲ ಆಲ್ಮೋಸ್ಟ್ ದ ಎಂಟೈರ್ ಸಿಟಿ. ಆ್ಯಂಡ್ ಯಾಕಂದರೆ ನಾವು ತುಂಬ ಸಣ್ಣ ಯೂನಿಟ್ಟು, ಸೆಂಟ್ರಲ್ ಸಿಟಿ ಅವರು ಆಮೇಲೆ ಸೆಂಟ್ರಲ್ ರೇಂಜ್ ಅವರು ಇವರೆಲ್ಲ ತುಂಬ ಫಾರ್ ದ ಲಾಸ್ಟ್ 2 weeks ಇದೇ ಕೆಲಸ ಮಾಡಿ ಇದನ್ನು ಮಾಡಿದವರು. ಇದೆಲ್ಲ ಶ್ರೇಯಸ್ಸು ಎಲ್ಲ ವಾಟ್ ಎವರ್ ಇಸ್ ದ ಕ್ರೆಡಿಟ್ ಇಟ್ ಗೋಸ್ ಟು ದೆಮ್. ಬಟ್ ದೇರ್ ಆರ್ ಪೀಪಲ್ ಹೂ ಶುಡ್ ಗೆಟ್ ಮೋರ್ ಕ್ರೆಡಿಟ್ ಫಾರ್ ದಿಸ್ ಕೇಸ್. ಇದು ನಮ್ಮ ಸಾಮಾನ್ಯ ಜನರು ಅಂತ ಹೇಳ್ತಾರಲ್ವ, ಆಮ್ ಆದ್ಮಿ ಅಂತವರು ನಮಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟರು ಅವ್ರ ಹೆಸರು ನಾವು ಹೇಳಂಗಿಲ್ಲ. ಈ 2 ಕೇಸುಗಳಲ್ಲಿನೂ ತುಂಬ ಉತ್ತಮವಾದಂತಹ ಒಂದು ಮಾಹಿತಿ, ಅಬ್ಸಲ್ಯೂಟ್ಲಿ ಸ್ಪಾಟ್ ಆನ್ ಮಾಹಿತಿ ನಮಗೆ ಸಾರ್ವಜನಿಕರ ಕಡೆಯಿಂದ ಸಿಕ್ಕಿದೆ. ನಮ್ಮದು ಆಂಟಿ ಕರಪ್ಷನ್ ಬ್ಯೂರೋ ನಮ್ಮ ಕಡೆಯಿಂದ ಅವರಿಗೆ I should express my heartfelt gratitude to that common men who have made these raids possible. ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ನಮ್ಮ ಹೆಲ್ಪ್ ಲೈನ್ ಇದೆ 1064 ಅಂತ ಹೆಲ್ಪ್ ಲೈನ್ ನಂಬರ್ಸು, ಇನ್ನೂ ನಂಬರ್ಸ್ ಇದೆ ವಿಚ್ ಆಮೇಲೆ ನಮ್ಮ ಆಂಟಿ ಕರಪ್ಷನ್ ಫೇಸ್ಬುಕ್ಕು ಇದೆ, ಇದೆಲ್ಲ ಇದೆ. ಇಲ್ಲಿ ಟ್ವಿಟ್ಟರು ಇದೆ. ನಾವು ಕೊಡ್ತೀವಿ ಎಲ್ಲ ಕೊಡ್ತೀವಿ. ಇದು ಸಾರ್ವಜನಿಕರಿಗೆ ಸ್ವಲ್ಪ ಹೇಳಿಕೊಟ್ರೆ ನಮ್ಮ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದ್ರೆ ಈ ಕೇಸಲ್ಲಿ ಮುಖ್ಯವಾಗಿ ನಾವು ತುಂಬ ಸಾರ್ವಜನಿಕರ ಕಡೆಯಿಂದ ನಾವು ಹೆಲ್ಪ್ ತಗೊಂಡಿದ್ದೀವಿ. ಸೇಮ್ ಟೈಪ್ ಆಫ್ ಹೆಲ್ಪ್ ಇಸ್ ಎಕ್ಸ್ಪೆಕ್ಟ್. ಇದೇ ಕೇಸಲ್ಲಿ ಇನ್ನೂ ನಿನ್ನೆ ಈವ್ನಿಂಗು ಇದೆಲ್ಲ ಸುಮಾರು ಸಾಕಷ್ಟು ಇನ್ಫಾರ್ಮೇಶನ್ ಬಂದಿದೆ, ಬೇಸ್ಡ್ ಆನ್ ವಿಚ್ ವಿಲ್ ಬಿ ಆಕ್ಟಿಂಗ್.